ದೈವದ ತೀರ್ಮಾನ, ದೈವ ಬೇಡ ಅಂದಿದ್ರೆ ಅವತ್ತೇ ರಿಷಬ್ ಶೆಟ್ಟಿ ಅವರಿಗೆ ಚಿತ್ರವನ್ನ ಮಾಡಬೇಡ ಅಂತ ಹೇಳ್ಬೋದಾಗಿತ್ತು. ಅವತ್ತು ರಿಷಬ್ ಶೆಟ್ಟಿಗೆ ಹೇಳಿದ್ದೇನು, ಪರವಾನಿಗೆಯನ್ನ ಕೊಡ್ತು. ನೀನು ಮಾಡು, ನಿನ್ನ ಕಷ್ಟಗಳಿಗೆಲ್ಲ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿ. ಸೊ ಹಾಗಿದ್ದಾಗ ಹೇಗೆ ಇದನ್ನ ನೋಡಬೇಕು? ಕಾಂತಾರ ಸಿನಿಮಾ ನೋಡಿ ದೈವದ ಅನುಕರಣೆಯನ್ನ ಮಾಡಿದಂಥವ್ರಿಗೆ ಏನ್ ಕತೆ ಇವಾಗ? ವಿಡಿಯೋ ವೈರಲ್ ಬಳಿಕ ಕ್ಷಮೆಯಾಚನೆ ಅಂತೆ. ಓಕೆ, ಸೊ ತುಳುನಾಡು ಜನತೆ ಚಿತ್ರತಂಡದ ಕ್ಷಮೆ ಕೇಳಿದ್ದಾರೆ ವೆಂಕಟ್. ಘಟನೆ ಬಳಿಕ ಮಾನಸಿಕವಾಗಿ ನಾನು ನೊಂದಿದ್ದೇನೆ ಅಂತ ಹೇಳಿ, ಈ ರೀತಿ ಯಾರೂ ಕೂಡ ಅನುಕರಣೆಯನ್ನ ಮಾಡಬೇಡಿ ಅಂತ ಹೇಳ್ಕೊಂಡಿರೋದು. ಸೊ ನನ್ನಿಂದ ತಪ್ಪಾಗಿದೆ ಅಂತ ವೆಂಕಟ್ ಕ್ಷಮೆಯಾಚನೆಯನ್ನ ಮಾಡಿದ್ದ. ಒಂದು ಲಿಮಿಟೇಷನ್ ಇರುತ್ತೆ ಅದಕ್ಕೆ. ಕಾಂತಾರ ಸಿನಿಮಾ ನೋಡಿ ದೈವದ ಅನುಕರಣೆಯನ್ನ ಮಾಡಿಕೊಂಡು ವಿಡಿಯೋ ಎಲ್ಲ ವೈರಲ್ ಆದ ನಂತರ ಕ್ಷಮೆಯಾಚನೆಯನ್ನ ಮಾಡಿರೋದು. ತುಳುನಾಡು ಜನತೆ ಚಿತ್ರತಂಡದ ಕ್ಷಮೆಯನ್ನ ವೆಂಕಟ್ ಈಗ ಕೇಳಿರೋದು. ಇವರೇ ಅದು. ಆಚೆ ನಿಂತ್ಕೊಂಡ್ಬಿಟ್ಟು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಎಲ್ಲವೂ ಕೂಡ ಗೊತ್ತಾಗಿ ಅದೇ ರೀತಿಯಲ್ಲಿ ನಟನೆ ಮಾಡಿಕೊಂಡು, ಇವೆಲ್ಲ ಹುಚ್ಚಾಟ ರೀ ಇವು. ಕ್ಷಮೆಯಾಚನೆ ಮಾಡಿದಾರಂತೆ ಅವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ್ ಅಂತ. ಇತ್ತೀಚೆಗೆ ವೈರಲ್ ಆಗ್ತಿರೋ ವಿಡಿಯೋ ನೀವೆಲ್ಲರೂ ನೋಡೇ ಇರ್ತೀರಾ. ಅದು ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ನಾನು ಮಾಡಿದ್ದಿಲ್ಲ. ಕಾಂತಾರ ಟೀಮ್ಗೆ, ರಿಷಬ್ ಶೆಟ್ಟಿ ಸಾರ್ಗೆ ನನ್ನ ಕ್ಷಮೆ ಇರಲಿ. ಹಾಗೂ ಮಂಗಳೂರು ಜನತೆಗೆ, ತುಳುನಾಡಿನ ಜನತೆಗೆ ನನ್ನ ಕ್ಷಮೆ ಇರಲಿ. ಈ ಘಟನೆ ಆದಾಗಿಂದ ನನಗೆ 3 ದಿನದಿಂದ ನೆಮ್ಮದಿ, ಶಾಂತಿ ಅನ್ನೋದಿಲ್ಲ. ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗಬೇಡಿ. ನಾನು ನಿಮ್ಮವ ಅಂತ ನನ್ನ ಕ್ಷಮಿಸಿಬಿಡಿ. ಸಾರಿ.